ರಮ್ಯಾ, ಚೋಪ್ತಿ ಮದ್ವೆ ಆಗತ್ತೆ ಅಂದ್ರು ಕಣೆ. ಹೌದಾ? ಯಾರನ್ನ ಮದ್ವೆ ಆಗ್ತೀಯ ಅಂತಾನೂ ಹೇಳುದ್ಲಾ? ಯಾರು ಅಂತ ಹೆಂಗೆ ಹೇಳಕ್ಕಾಗತ್ತೆ ಅಲ್ವಾ? ನೀನೇ ಹೇಳ್ಬೇಕಿತ್ತು. ನಮ್ ಮನೆ ಪಕ್ಕ ಸಂಪತ್ ಅರಸ್ ಅಂತ ಒಬ್ಬ ಇದ್ದಾನೆ, ನಾನು ಅವನೇ ಮದ್ವೆ ಆಗ್ತೀನಿ ಅಂತ. ಸುಮ್ನಿರ. ನಮ್ ಸಂಪತ್ ತುಂಬಾ ಒಳ್ಳೆಯವನು ಅನು. ಈಗ ನಾನು ಇಲ್ಲ ಅಂತ ಅನ್ನ, ಆದ್ರೂ ನಿಂಗೆ ಬೇರೆ ಹುಡುಗ ಇಷ್ಟ ಆಗಿದ್ದಾರೆ ಅಲ್ವಾ? ಸಾರಿ, ಬೇರೆ ಹುಡುಗ ಅಲ್ಲ, ಬೇರೆ ವ್ಯಕ್ತಿ ಇಷ್ಟ ಆಗಿದ್ದಾರೆ. ಹೋಗಿ ನೀನು ಏನ್ ಹೇಳಿದ್ರು ಆಡ್ಕೋತ್ಯಾ. ನಿಂತ್ಕೋ ಅನು, ನೀನ್ ಹಿಂಗೆ ಇರು. ಆರ್ಯ ಸರ್ ಸ್ಲಾಮ್ ಬುಕ್ ಬರ್ಕೊಡೋ ಅಷ್ಟ್ರಲ್ಲಿ ನೀನ್ ಮಿಸಸ್ ಸಂಪತ್ ಆಗಿರ್ತೀಯ ಅಷ್ಟೇ. ಮೊದ್ಲು ಆರ್ಯ ಸರ್ಗೆ ಮದ್ವೆ ಆಗಿದ್ಯೋ ಇಲ್ವೋ ಅದನ್ ತಿಳ್ಕೊ. ನಿಮ್ ಆಫೀಸಲ್ಲಿ ನಿಂಗಿಂತ ಮೊದ್ಲು ಕೆಲ್ಸಕ್ಕೆ ಸೇರ್ಕೊಂಡವ್ರು ಇದಾರೆ ತಾನೆ? ಮೆಲ್ಲದವ್ರ ಹತ್ರ ಕೇಳ್ ನೋಡು. ಇದಿದ್ಯಲ್ಲ ತಲೆ, ಅದನ್ನ ಉಪಯೋಗಿಸ್ಬೇಕಮ್ಮ. Come in. ಕೂತ್ಕೊಂಡು ನಾನೀಗ ಹೇಳೋ ವಿಷಯ ಕೇಳಿ ನೀನು ನರ್ವಸ್ ಆಗ್ಬೋದು, ಬಟ್ ಲಿಸನ್ ಟು ಇಟ್ ಕಾಮ್ಲಿ, ವೆರಿ ಕಾಮ್ಲಿ. ನಾವು ಬಿಸ್ನೆಸ್ಸಲ್ಲಿ ಸ್ವಾಟ್ ಅನಾಲಿಸಿಸ್ ಹೇಗೆ ಮಾಡ್ತೀವೋ ಅದೇ ರೀತಿ ಈ ವಿಷಯದಲ್ಲೂ ಸಹ ನಿನ್ನ ಪಾಸಿಟಿವ್ಸ್ ಅಂದರೆ ನಿನ್ನ ಸ್ಟ್ರೆಂತ್ಸ್ ಆ್ಯಂಡ್ ನಿನ್ನ ವೀಕ್ನೆಸ್ಸಸ್ ಇದನ್ನು ನಾವು ತಿಳ್ಕೊಳ್ಳೋಣ. ಆಗ ನಿನಗೆ ನಿರ್ಧಾರ ತಗೊಳ್ಳೋದಕ್ಕೆ ಈಸಿ ಆಗುತ್ತೆ. ನಿನ್ನ ತಂದೆ ತಾಯಿ ನಿನ್ನ ಮದುವೆ ಮಾಡಬೇಕು ಅಂತ ನಿರ್ಧಾರ ತಗೊಂಡಿದ್ದಾರೆ. ಇದು ವಿಷಯ. ನಾವು ಯೋರ್ ಸ್ಟ್ರೆಂತ್ಸ್. ನೀನು ತುಂಬ ಸಿಂಪಲ್ ಹುಡುಗಿ, ತುಂಬ ಸ್ಟ್ರೇಟ್ ಫಾರ್ವರ್ಡ್ ಹುಡುಗಿ. ಇದು ನಿನ್ನ ಸ್ಟ್ರೆಂತ್ಸ್. ಈಗ ನಿನ್ನ ವೀಕ್ನೆಸ್ಸು ಈ ವಯಸ್ಸಲ್ಲಿ ನಿನಗೆ ಮದುವೆ ಆಗೋದು, ಇದೇ ನಿನ್ನ ಕನಸುಗಳಿಗೆ ವೀಕ್ನೆಸ್. ಆರ್ ಯು ಕನ್ಫ್ಯೂಸ್ಡ್? ನಿನ್ನ ಇಲ್ಲಿ ಯಾಕೆ ಕರೆಸಿದೆ ಅಂತ ಯೋಚಿಸ್ತಿದ್ಯಾ? ಇದು ಬಿಸ್ನೆಸ್ ಅಲ್ಲ ಕಣೋ ಆರ್ಯ. ಹೀಗೆ ಹೇಳಿದ್ರೆ ಯಾವ ಹುಡುಗಿನೂ ಕನ್ಫ್ಯೂಸ್ ಆಗ್ತಾರೆ. ಇನ್ಫ್ಯಾಕ್ಟ್ ನಾನೇ ಕನ್ಫ್ಯೂಸ್ ಆಗಿದ್ದೀನಿ. ಎಕ್ಸ್ಕ್ಯೂಸ್ ಮೀ ಸರ್. ಎಸ್. ಹೆಬ್ಬಾಳದ ಪ್ಲಾಂಟೇಷನ್ಗಳಿಗೆಲ್ಲ ನೀವು ಹೇಳಿದ ಅಷ್ಟು ರೂಲ್ಸ್ಗಳನ್ನು ಫಾಲೋ ಮಾಡೋಕ್ಕೆ ಹೇಳಾಗಿದೆ. ಅದ್ರ ಬಗ್ಗೆ ಇವತ್ತು ಸಂಜೆ ಏನಾಯಿತು? ಯಾಕೋ ನನ್ನಿಂದ ಈ ಕೆಲಸ ಆಗಲ್ಲ ಅಂತ ಅನ್ಸುತ್ತೆ. ಇದು ಜಸ್ಟ್ ಫಾರ್ಮಲ್ ಮೀಟಿಂಗ್ ಅಷ್ಟೇ. ಇದಲ್ಲ ಕಣೋ. ಮತ್ತೆ ಅನು ಮದುವೆ ಬಗ್ಗೆ ಅವಳ ಹತ್ರ ಮಾತಾಡೋದು. ನನಗೆ ಗೊತ್ತಿತ್ತು. ನೋಡಿದ್ಯಾ ಎಂಥ ಧರ್ಮ ಸಂಕಟಕ್ಕೆ ಸಿಕ್ಕಾಕೊಂಡೆ ಈಗ. ಹಿಂದೆ ನೀನು ಇಲ್ಲದೆ ಹೋಗಿದ್ದಿದ್ರೆ ನಾನು ಏನೋ ಮಾಡ್ತಿದ್ದೆ. ಯಾವತ್ತು ಈ ಝೇಂಡೆ ನಿನ್ನ ಜೊತೆಲೇ ಇರ್ತಾನೆ ಕಣೋ, ಚಿಂತೆ ಮಾಡಬೇಡ. ಎಕ್ಸಾಕ್ಟ್ಲಿ. ನೀನು ಇರಬೇಕಾದ್ರೆ ನನಗೆ ಯಾಕೋ ಚಿಂತೆ? ನೀನೇ ಅನು ಹತ್ರ ಮದುವೆ ಬಗ್ಗೆ ಮಾತಾಡಿ ಒಪ್ಪಿಸ್ಬಿಡು. ಅದು ನನ್ನಿಂದಾಗಲ್ಲ. ನೋಡ್ದಾ? ಅಲ್ಲ ಕಣೋ, ಅವಳು ನಿನ್ನನ್ನು ನಂಬ್ತಾಳೆ, ನನ್ನನ್ನಲ್ಲ. ನಾನೇನಾದರೂ ಹೇಳಿದ್ರೆ 1000 ಪ್ರಶ್ನೆ ಹುಟ್ಕೊಳ್ಳುತ್ತೆ.
ಅದೇ ನೀನು ಹೇಳಿದ್ರೆ ಒಂದೇ ಉತ್ತರ, ಸರಿ ಸರ್ ಅಂತಾಳೆ. ಈಗ ಒಂದು ವೇಳೆ ನೀನೇ ನನ್ನ ಜಾಗದಲ್ಲಿ ಇದ್ದಿದ್ದಿದ್ರೆ ಹೇಗೆ ಒಪ್ಪಿಸ್ತಾ ಇದ್ದೆ? ಏ ಹುಡುಗಿ, ನಾನು ಹೇಳಿದ ಹುಡುಗನ್ನ ಬಾಯಿ ಮುಚ್ಕೊಂಡು ಒಪ್ಕೋಬೇಕು, ಇಲ್ಲದೆ ಹೋದ್ರೆ ಏ ಝಂಡೆ, ಗನ್ ತೆಗಿ ತೆಗಿ. ಅದಕ್ಕೆ ನಾನು ಇದೆಲ್ಲ ಬರಲ್ಲ ಅಂತ ಹೇಳಿದ್ದು. ಇದ್ರ ಬಗ್ಗೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ? ಏನು ನಿನ್ನ ಪ್ರಾಬ್ಲಮ್ಮು? ನೀನೇ ಹೇಳಿದೆ ಅಲ್ಲ, ಅವಳು ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಾಳೆ ಅಂತ. ಅಲ್ಲ, ದೊಡ್ಡ ದೊಡ್ಡ ಫಾರಿನ್ ಕಂಪ್ನಿಗಳಿಗೆಲ್ಲ ಸಲೀಸಾಗಿ ಲೆಕ್ಚರ್ ಕೊಡ್ತೀಯಂತೆ. ಈ ಸಣ್ಣ ವಿಚಾರಕ್ಕೆ ಯಾಕೆ ತಲೆ ಕೆಡ್ಸ್ಕೊಳ್ತಿದ್ಯಾ? ಝಂಡೆ, ಆರಂಭದ ದಿನಗಳಲ್ಲಿ ನಾನು ಕನ್ಫ್ಯೂಸ್ ಆದಾಗ ನಿನ್ನ ಹತ್ರ ಮಾತಾಡಿಕೊಂಡು ಒಂದು ಸಣ್ಣದಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ, ನೆನಪಿದೆಯಾ? ಮರೆಯೋಕ್ಕಾಗತ್ತಾ? ಹಾಗೆಲ್ಲವೂ ಸಕ್ಸಸ್ಸೇ. ಕರೆಕ್ಟ್. ಈಗ ಅದನ್ನು ನೆನಪಲ್ಲಿ ಇಟ್ಕೊಂಡು ಹೊರಗೆ ಹೋಗಿ ಬಾಗಿಲು ತೆಕ್ಕೊಂಡು ಒಳಗೆ ಬಾ, ಅನುತರ. ಈ ಆಟ ಎಲ್ಲ ನನಗಾಗಲ್ಲಪ್ಪ. ಝಂಡೆ, ನನಗೆ ಸಿಕ್ಕಾಪಟ್ಟೆ ಕೆಲಸ ಇದೆ ಕಣೋ, ನನಗಾಗಲ್ಲ. ಝಂಡೆ, ನೀನು ನನ್ನ ಫ್ರೆಂಡ್ ಅಲ್ವಾ? ಹಾಂ, ಪ್ಲೀಸ್. ಸುಮ್ಮನೆ ನನಗೆ ಬ್ಲ್ಯಾಕ್ ಮೇಲ್ ಮಾಡಬೇಡಪ್ಪ ನೀನು. One, two, three. ಎಕ್ಸ್ಕ್ಯೂಸ್ ಮೀ ಸರ್. Yes, come in. ಸರ್, ಏನೋ ಇದು, ಅನು ಹೀಗೆ ಬರ್ತಾಳ? ಹೋಗು, ಅನು ಥರ ಬಾ. ನನಗೆ ಚಿಕ್ಕ ವಯಸ್ಸಿಂದ ಹುಡುಗಿರ ಜೊತೆ ಸರಿಯಾಗಿ ಮಾತಾಡೋದಿಲ್ಲ. ಹುಡುಗಿರಿಗೂ ನನಗೂ ಎಣ್ಣೆ ಸೀಗೆಕಾಯಿ ಸಂಬಂಧ ಅಂತ ನಿನಗೆ ಗೊತ್ತು. ಅನುಥರ ಬಾ ಅಂತಂದರೆ? ಝಂಡೆ, ನೀನು ಅದ್ಭುತ ನಟ ಅನ್ನೋದು ಗೊತ್ತು. ಹೋಗು, ಅನುಥರ ಒಳಗೆ ಬಾ.